ಹಾಯ್ ಹಲೋ ನಮಸ್ಕಾರ. ಲೈಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಕ್ಲಾಸಿನಲ್ಲಿ ನಾವು ದ್ವಿತೀಯ PUC ಹಿಸ್ಟ್ರಿ ನೋಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನನ್ನು ನೋಡೋಣ ಬನ್ನಿರಿ. ಈಗ ನಾವು ಬಿಟ್ಟ ಸ್ಥಳವನ್ನು ನೋಡೋಣ ಬನ್ನಿ. ಇದು ಎಲ್ಲ ಇಂಪಾರ್ಟೆಂಟ್ ಬಿಟ್ಟ ಸ್ಥಳ. ಕೈನ್ ಆನ್ಸರ್ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆಯೇ ಮುಂದೆ 1 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಬನ್ನಿ. ಇವು ವೆರಿ ಇಂಪಾರ್ಟೆಂಟ್. ಎರಡು ಅಂಕದ ವಾಕ್ಯಗಳಲ್ಲಿ ಉತ್ತರಿಸಿ. ಇವು ತುಂಬ ವೆರಿ ಇಂಪಾರ್ಟೆಂಟ್. ಈಗ ಹಾಗೆ ತದನಂತರ ನಾವು ಸ್ಥಳ ಐತಿಹಾಸಿಕ ಮಹತ್ವವನ್ನು ನೋಡೋಣ. ಇವು ಹರಪ್ಪ, ತಕ್ಷಶಿಲ, ಪಾಟ್ಲಿಪುತ್ರ, ಬಾದಾಮಿ, ಕಂಚಿ, ಹಳೇಬೀಡು, ದೆಹಲಿ, ದೇವಗಿರಿ, ಪಾಣಿಪತ್, ಆಗ್ರಾ, ಹಂಪಿ. ಇದು ಕೈ ನೋಟ್ಸ್ ಆಗಿರುವುದರಿಂದ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದೆ ಬೀದರ್, ಬಿಜಾಪುರ್, ಕಲ್ಕತ್ತಾ, ಬಾಂಬೆ, ಪಾಂಡಿಚೇರಿ, ಶ್ರೀರಂಗಪಟ್ಟಣ, ಮೀರತ್, ಜಿಲಿಂಗ್, ದಂಡಿ. ವೆರಿ ಇಂಪಾರ್ಟೆಂಟ್ ಐತಿಹಾಸಿಕ ಸ್ಥಳವಾಗಿರೋದ್ರಿಂದ ನಾವು ಮುಂದೆ ಭಾರತದ ನಕ್ಷೆಯಲ್ಲಿ ತೋರಿಸಿದಂತೆ ಈ ಗುರುತುಗಳನ್ನು ಹಾಕಬೇಕಾಗುತ್ತದೆ. ವೆರಿ ಇಂಪಾರ್ಟೆಂಟ್ ಸ್ಥಳಗಳಾಗಿರುವುದರಿಂದ ಇವು 10 ಮಾರ್ಕ್ಸ್ನಲ್ಲಿ ಬರುತ್ತದೆ. 5 ಅಂಕ. ಭಾರತದ ನಕ್ಷೆಯಲ್ಲಿ ನೀವು ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಹಾಗೆಯೇ ಮುಂದೆ 15-20 ವಾಕ್ಯಗಳಲ್ಲಿ ಉತ್ತರಿಸಿ. ಇವು ವೆರಿ ಇಂಪಾರ್ಟೆಂಟ್ ಆಗಿರುವುದರಿಂದ ನೀವು ಈಗ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುವ 15 ಮತ್ತು 20 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತದೆ. ಒಂದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ ಉತ್ತರಗಳನ್ನು ಇಲ್ಲಿ ತೋರಿಸುತ್ತಿದ್ದೇವೆ. ವೈದಿಕೆಯಲ್ಲಿ ಏಕತೆ, ಇದು ವೆರಿ ಇಂಪಾರ್ಟೆಂಟ್. ಕೈ ನೋಟ್ಸ್ ನಮ್ಮ ಯಾರು ಸಿಂಧು ನಾಗರಿಕತೆ, ಇದು ತುಂಬ ಮಹತ್ತರವಾದ ಪ್ರಶ್ನೆಯಾಗಿದ್ದು ಇಲ್ಲಿ ನೋಡಬಹುದು. ನಗರದ ವಿನ್ಯಾಸ, ಚರಂಡಿ ವ್ಯವಸ್ಥೆ, ಬೀದಿಗಳು, ಸ್ನಾನದ ಕೊಲ, ಉಗ್ರಾಣಗಳು, ಕಟ್ಟಡಗಳು ವೆರಿ ಇಂಪಾರ್ಟೆಂಟ್. ಚೋಳರ ಗ್ರಾಮಾಡಳಿತ, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಕ್ವಶನ್ 100% ಬೀಳುತ್ತದೆ. ಈಗ ನೋಡೋದು ಅಮೋಘ ವರ್ಷನ ಸಾಧನೆಗಳು. ಹೊಯ್ಸಳರ ವಾಸ್ತುಶಿಲೆಯ ಪ್ರಮುಖ ಲಕ್ಷಣಗಳು. ವಿಜಯನಗರದ ಕುರಿತು ವಿದೇಶಿ ವರದಿಗಳನ್ನು ವಿವರಿಸಿ. ಹಾಗೆಯೇ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ. ಹಾಗೆಯೇ ನಾವು ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಯನ್ನು ಚರ್ಚಿಸಿ ಬರೆಯಿರಿ. ಪ್ಲಾಸಿ ಕದನ ಕಾರಣ ಮತ್ತು ಪರಿಣಾಮಗಳು ಯಾವುವೆಂದು ಪ್ರಮುಖವಾಗಿ ನಾವು ಇಲ್ಲಿ ತೋರಿಸಲು. ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ. ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹಾಗೆ ನಾವು ಮುಂದೆ 30 ಮತ್ತು 40 ವಾಕ್ಯಗಳಲ್ಲಿ ಉತ್ತರಿಸಿ. ಇವು 4 ಅಥವಾ 10 ವಾಕ್ಯಗಳಲ್ಲಿ 10 ಮಾರ್ಕ್ಸ್ನಲ್ಲಿ ನಾವು ನೋಡಬಹುದು. ಬುದ್ಧನ ಮತ್ತು ಜೀವನ. ಹಾಗೆಯೇ ಮುಂದೆ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದ ಸುವರ್ಣಯುಗ ಎಂದು ಕರೆಯುತ್ತಾರೆ. ಇದು ಗುಪ್ತರ ಕಾಲದಲ್ಲಿ ಮಹತ್ತರವಾದ ಸಾಧನೆಯನ್ನು ತಂದುಕೊಟ್ಟ ಯುಗ ಎಂದು ಹೇಳಲಾಗುತ್ತದೆ. ಹಾಗೆಯೇ ನಾವು ಇಮ್ಮಡಿ ಪುಲಿಕೇಶಿ ಸಾಧನೆಗಳನ್ನು ವಿವರಿಸಿರಿ. 5 ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿರಿ. 8 ಸರ್ ಎಂ ವಿಶ್ವೇಶ್ವರಯ್ಯವರ ಆಧುನಿಕ ಮೈಸೂರು ಯುಗ ಎಂದು ಹೇಳಲಾಗುತ್ತದೆ. ಅವರ ಕಾಲದಲ್ಲಿ ಅತ್ಯುನ್ನತವಾದ ಕೊಟ್ಟ ಸಾಧನೆಯಾಗಿದೆ. ಕಾಲಾನುಕ್ರಮ ಪ್ರಾಚೀನ ಮಧ್ಯ ಹಾಗೂ ಆಧುನಿಕ ಕಾಲದಲ್ಲಿ ಇವು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಒಂದೊಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತದೆ, ಸರಿಯಾಗಿ ನೋಡಿಕೊಳ್ಳಿ.
ಓಕೆ, ನಮ್ಮ ಚಾನಲ್ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತಿರಿ.